ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿ ಕಟಕ ರಾಶಿ. ರಾಹುಕೇತು ಸಂಚಾರ ಈ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತೆ ಗುರುಜಿ? ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳೇ ಅದು ಚಂದ್ರನ ರಾಶಿ. ಚಂದ್ರಮ ಮನಸೋ ಜಾತ ಚಂದ್ರಂ ಯಶೋ ನಿರ್ಮಲಂ. ಚಂದ್ರನು ಮನಸ್ಸಿಗೆ ಕಾರಕ. ಹಾಗಾಗಿ ಆ ಒಂದು ರಾಶಿ ಮತ್ತೆ ಜಲ ತತ್ವಕ್ಕೆ ಸಂಬಂಧಪಟ್ಟದ್ದು, ಇದು ಜಲರಾಶಿಯೂ ಆಗಿರುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಸಂಚಾರ ಆಗ್ತದೆ. ಮತ್ತೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ ಅಂತ ಹೇಳುವಲ್ಲಿ ಕೇತುವಿನ ಸಂಚಾರ ಆಗ್ತದೆ. ಹಾಗಾಗಿ ಯಾವಾಗ ಎರಡನೇ ಭಾವದಲ್ಲಿ ಕೇತು ಬರ್ತಾನೆ, ವಿಪರೀತ ಜಗಳ ಆಗ್ತದೆ ಮನೆಯಲ್ಲಿ. ಯಾವಾಗಲೂ ನಾವು ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ, ವಿವಾಹ ಜಾತಕ ಹೊಂದಾಣಿಕೆ ಮಾಡುವಾಗಲೂ ಅದನ್ನೇ ಹೇಳೋದು. ದ್ವಿತೀಯ ಭಾವದಲ್ಲಿ ಕೇತು ಇದ್ದರೆ ಬಹಳ ಜಗಳ ಆಗ್ತದೆ. ಮತ್ತು ಶುಕ್ರನ ಸಂಬಂಧ ಬಂತು, ರಾಹುಗಾಗಲಿ ಕೇತುಗಾಗಲಿ ಶುಕ್ರ ಸಂಬಂಧ ಬಂತು ಅಂದರೆ ಸುಖ ಭಂಗ ಆಗ್ಬಿಡ್ತದೆ ಎನ್ನುವಂಥದ್ದು ಕೂಡ ಜ್ಯೋತಿಷ್ ಶಾಸ್ತ್ರದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮದಲ್ಲಿ ಅಷ್ಟಮ ಅಂದರೆ ಅದು ದುಸ್ಥಾನ, ಇನ್ನು ಅದು ರಂಧ್ರಸ್ಥಾನ ಅಂತ ಹೇಳ್ತೀವಿ, ಅಂದರೆ ಮೃತ್ಯು ಸ್ಥಾನ ಅಂತ ಹೇಳ್ತೀವಿ. ಮೃತ್ಯು ಅಂತಂದ್ರೆ ನಮಗೆ ಈ ಆಯುಷ್ಯಕ್ಕೆ ಸಂಬಂಧಪಟ್ಟದಕ್ಕೆ ಒಂದು ಮೃತ್ಯು ಅಂತ ಹೇಳಲ್ಲ. ಯಾವುದು ನಮಗೆ ಋಣಾತ್ಮಕವಾಗಿ ತೊಂದರೆ ಕೊಡ್ತದೆ ಅದೆಲ್ಲ ದೋಷ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕು. ಹಾಗೆ 8ನೇ ಮನೆಯಲ್ಲಿ ರಾಹು ಇದ್ದಾಗ ವಾಹನದಿಂದ ಬಿದ್ದು ಮಾಡ್ಕೊಳ್ಳೋದು, ಆಮೇಲೆ ನೀರಿನ ಪಕ್ಕದಲ್ಲಿ ಹೋಗಬಾರ್ದು. ಅಂದರೆ ಸಮುದ್ರ ಸ್ನಾನ ಮಾಡೋಕ್ಕಲ್ಲ ಎಷ್ಟೋ ಜನ ಹೋಗ್ತಾರೆ, ಸಮುದ್ರ ಸ್ನಾನದಲ್ಲಿ ಮುಳುಗಿ ಹೋಗ್ತಾರೆ, ಕೆಲವು ಸಮುದ್ರದಿಂದ ಅವರಿಗೆ ನೀರು ಕುಡಿತಾರೆ, ತೊಂದರೆ ಆಗ್ತದೆ. ಸಮುದ್ರ ಸ್ನಾನ ಎಷ್ಟೋ ಜನ ನೋಡ್ತಾ ಇರ್ತಾರೆ ಟಿವಿನಲ್ಲಿ, ಅಲ್ಲಿ ನೋಡ್ತಾ ಇರ್ತಾರೆ. ಹಾಗೆ ನದಿ, ಕಾವೇರಿ ನದಿ ಸ್ನಾನ ಮಾಡಕ್ಕೆ ಹೋಗ್ತಾರೆ, ಯಾವುದೋ ನದಿ ಸ್ನಾನಕ್ಕೆ ಹೋಗ್ತಾರೆ, ಅಲ್ಲಿ ನೀರಲ್ಲಿ ಮುಳುಗ್ತಾರೆ, ಅಲ್ಲಿ ಅವರಿಗೆ ತೊಂದರೆ ಆಗ್ತದೆ, ಬಿದ್ದು ಬೆಟ್ ಮಾಡ್ಕೋತಾರೆ. ಎಲ್ಲೋ ಚಾರಣ ಮಾಡಕ್ಕೆ ಹೋಗ್ತಾರೆ, ಚಾರಣ ಅಂದರೆ ಗುಡ್ಡಗಾಡು ಪ್ರದೇಶ ಹತ್ತೋದಕ್ಕೋಸ್ಕರ ಟ್ರ್ಯಾಕಿಂಗ್ ಹೋಗ್ತಾರೆ, ಅಲ್ಲೂ ಕೂಡ ಅವರಿಗೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಅಲ್ಲೇನೋ ಅನ್ನಂದಿರು ಸಿಗದೆ ಕಷ್ಟಪಡೋದು, ಇವೆಲ್ಲ ನೋಡ್ತೀವಿ. ಹಾಗೆ 8ನೇ ಮನೆಯಲ್ಲಿ ಹೋದಾಗ ಕಷ್ಟ ಆಗತ್ತೆ. ಅದು ಮೃತ್ಯುಸ್ಥಾನ ಅಂದರೆ ನಮಗೆ ಮೃತ್ಯುಗೆ ಸಮವಾಗಿರ್ತಕ್ಕಂಥ ತೊಂದರೆಯನ್ನು ಅನುಭವಿಸುವಂಥ ಒಂದು ಸಂದರ್ಭ ಅಂತ ಹೇಳ್ತೀವಿ. ಹಾಗಾಗಿ ವಾಹನದ ಬಿಟ್ಟು ಮಾಡ್ಕೊಳ್ಳೋದು ಅದರೊಳಗೆ ಬರುತ್ತೆ. ಮತ್ತು ಕೆಲವೊಂದಷ್ಟು ನೀವು ಬೇರೆಯವ್ರ ವಾಹನದಲ್ಲಿ ಕೂತ್ಕೊಂಡಿರ್ತೀರಿ, ಬೇರೆ ವಾಹನ ತಗೊಂಡು ಹೋಗ್ತೀರಿ, ಅದರಿಂದ ನಿಮಗೆ ಕೆಲವೊಂದಷ್ಟು ತೊಂದರೆಗಳಾಗತ್ತೆ. ಅಲ್ಲದೇನೆ ಇನ್ನು ಕೆಲವೊಂದಷ್ಟು ನಮ್ಮ ಆರೋಗ್ಯದಲ್ಲಿ ತೊಂದರೆ ನೋಡಿ. ನಮಗೆ ಕೆಲವೊಂದಷ್ಟು ಈ ಬ್ರೈನಿಗೆ ಸಂಬಂಧಪಟ್ಟಂಥ ತೊಂದರೆ, ಅಂದರೆ ಕೆಲವು ಜನಕ್ಕೆ ಈ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಆಗ್ತದೆ. ಅಂದರೆ ಈ ಸ್ಟ್ರೋಕ್ ಆಗೋದು, ಅದಾದಮೇಲೆ ಆರೋಗ್ಯದಲ್ಲಿ ನರಗಳ ವೀಕ್ನೆಸ್ ಆಗೋದು, ಮತ್ತು ರಕ್ತಹೀನತೆ ಬರೋದು, ಮತ್ತು ತುಂಬ ಸುಸ್ತಾಗೋದು, ಇವೆಲ್ಲವೂ ಕೂಡ ಈ 8ನೇ ಮನೆಯಲ್ಲಿ ರಾಹುವಿನ ಎಫೆಕ್ಟಿಂದ ಅದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ವಿಪರೀತ ತಲೆನೋವು ಬರೋದು. ತಲೆನೋವು ಯಾವ ಥರ ಬರುತ್ತೆ ಅಂದರೆ ಮೈಗ್ರೇನ್ ಅಂತ ಹೇಳ್ತೀವಲ್ಲ, ಆ ಥರ ಮೈಗ್ರೇನ್, ಅರ್ಧ ತಲೆನೋವು ಬರೋದು, ಜಾಸ್ತಿ ಅರ್ಧ ತಲೆನೋವು ಪದೇ ಪದೇ ಬರ್ತಾ ಇರುತ್ತೆ. ವಾರಕ್ಕೆ 2 ಸಲ 3 ಸಲ ಬರ್ತಾ ಇರುತ್ತೆ. ಈ 9ರಲ್ಲಿ ರಾಹು ಕುಂತಾಗ ಮತ್ತು 8ರಲ್ಲಿ ರಾಹು ಕುಂತಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ, ಮತ್ತು ರಕ್ತ ಸಂಚಾರ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಆ ಒತ್ತಡದಿಂದ ನಿಮಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ. ಡಿಪ್ರೆಷನ್ನಿಗೆ ಹೋಗ್ಬೋದು, ಮತ್ತು ಅನವಶ್ಯಕ ಕೆಲವು ವಾದವಿವಾದಗಳು ನಡೀತದೆ. ಯಾಕೆಂದರೆ 2ರಲ್ಲಿ ರಾಹು ವಾಕ್ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವನಿಗೆ ತಲೆನೇ ಇಲ್ಲ, ಅವನೇನು ವಾದ ಮಾಡಿದ್ರು ಕೂಡ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾರ ಹತ್ರ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು, ವಾದ ಮಾಡೋಕ್ಕೆ ಹೋಗಬಾರ್ದು. ಸರಿ ಆಯಿತು, ನಮ್ಮದೇ ತಪ್ಪು ಅಂತ ಬಿಟ್ಬಿಡ, ನೀವೇ ದೊಡ್ಡವರು ಅಂತ ಬಿಟ್ಬಿಡ್ಬೇಕು ಆ ಸಂದರ್ಭದಲ್ಲಿ. ಯಾಕೆಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿದ್ರೆ ಆ ಸಮಸ್ಯೆಗಳೆಲ್ಲ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಯಾವುದನ್ನು ಕೂಡ ನಾವು ಮುಂಚೆನೇ ಕಂಡುಹಿಡಿಯೋಕ್ಕಾಗಲ್ಲ, ಏನಾಗುತ್ತೆ ಮುಂದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕಂಡುಹಿಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ನಮಗೆ ಜ್ಯೋತಿಷ್ ಶಾಸ್ತ್ರ ಕಲಿಸ್ಕೊಟ್ಟಿದೆ. ಬೇರೆ ಯಾವುದನ್ನು ನಾವು ನೋಡಿದ್ರೆ ನಾಳೆ ಏನಿರುತ್ತೆ, ಈ ವರ್ಷ ಹೆಂಗಿರುತ್ತೆ, ಈ ವರ್ಷ ನನ್ನ ಬಿಸ್ನೆಸ್ ಹೆಂಗಿರುತ್ತೆ, ನನ್ನ ಉದ್ಯೋಗ ಹೆಂಗಿರುತ್ತೆ, ನನ್ನ ಆರೋಗ್ಯ ಹೆಂಗಿರುತ್ತೆ, ಪ್ರಮೋಷನ್ ಇರುತ್ತಾ ಅಂತ ಯಾರ ಹತ್ರ ನೀವು ಅದನ್ನು ಕೇಳೋಕ್ಕಾಗೋದಿಲ್ಲ. ಅದ್ರ ಕೇಳಿದ್ರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಮಾತ್ರ ನಾವು ಕಂಡುಹಿಡಿದು ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ಬೋದು, ಅದಕ್ಕೆ ಪ್ರಿಡಿಕ್ಷನ್ ಕೊಡ್ಬೋದು, ಮತ್ತು ಅದಕ್ಕೆ ರೆಮಿಡಿನೂ ಕೊಡ್ಬೋದು. ಎಲ್ಲ ರೀತಿಯ ಮಾಹಿತಿಗಳು ಜ್ಯೋತಿಷ್ ಶಾಸ್ತ್ರ ಸಿಗುತ್ತೆ. ಹಾಗಾಗಿ 8ನೇ ಮೇಲೆ ಇರ್ತಕ್ಕಂಥ ರಾಹು ವಾಹನಕ್ಕೆ ಸಂಬಂಧಪಟ್ಟಂತೆ ತೊಂದರೆ, ಬಾವಿ ಪಕ್ಕದಲ್ಲಿ ಹೋಗೋದು, ನೀರು ಪಕ್ಕದಲ್ಲಿ ಹೋಗೋದು, ಸಮುದ್ರದಲ್ಲಿ ಪಕ್ಕದಲ್ಲಿ ಹೋಗೋದು ಅಂತ ತೊಂದರೆ ಅಲ್ಲ, ಹೋಗಿ ಇಳಿದು ಅದರಿಂದ ಪಕ್ಕದಲ್ಲಿ ಹೋಗ್ತಾರೆ, ಹಂಗಾಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮತ್ತು ಈ ಕೆಲವೊಂದಷ್ಟು ನರಗಳಿಗೆ ಸಂಬಂಧಪಟ್ಟದೆ ಸ್ವಲ್ಪ ಕಾಪಾಡ್ಕೋಬೇಕು. ಯಾವುದೇ ಆರೋಗ್ಯ ಕೆಟ್ಟರೂ ಕೂಡ ತಕ್ಷಣ ವೈದ್ಯರನ್ನು ನಾವು ನೋಡಬೇಕಾಗತ್ತೆ. ಮತ್ತು ಕೆಲವೊಂದಷ್ಟು ವಿಷಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಫುಡ್ ಪಾಯ್ಸನ್ ಆಗೋದು, ಏನೋ ತಿಂದಿರೋದು ಅಜೀರ್ಣ ಆಗೋದು, ಲಿವರ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಹೊಟ್ಟೆ ಪ್ರಾಬ್ಲಮ್ ಬರೋದು, ಅದಾದಮೇಲೆ ಕೆಲವು ಅಬಾರ್ಷನ್ಗಳಾಗೋದು, ಹೊಟ್ಟೆಯಲ್ಲಿ ಕೆಲವು ಸಂತಾನಕ್ಕೆ ತೊಂದರೆ ಆಗೋದು. ಅದೇ ಕುಟುಂಬದಲ್ಲಿ ಕೇತು ಇರೋದ್ರಿಂದ ಆ ಸಮಸ್ಯೆನೂ ಬರುತ್ತೆ. ಯಾಕೆಂದರೆ 2ನೇ ಮನೆ ಕೇತು ಅದು ಕುಟುಂಬ ಭಾವ ವಾಕ್ಸ್ಥಾನ ಅಂತಲೂ ಕೂಡ ಹೇಳ್ತೀವಿ. ಆ ಥರದ್ದು ತೊಂದರೆ ಬರೋದು, ಸಂತಾನ ಹೀನತೆ ಆಗೋದು, ಅಂದರೆ ಈ ಸಮಯದಲ್ಲಿ ಆಗದೇ ಇರೋದು. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷ, ವಿವಾಹ ಪ್ರತಿಬಂಧಕ. ಯಾಕೆ 2ನೇ ಮನೆಯಲ್ಲಿ ಕೇತು, ವಿವಾಹ ಡಿಲೇ ಆಗೋದು, ವಿವಾಹ ಕೆಲವೊಂದಷ್ಟು ಎಂಗೇಜ್ಮೆಂಟ್ ಬ್ರೇಕ್ ಆಗೋದು, ಲವ್ ಫೇಲ್ಯೂರ್ ಆಗೋದು, ಈ ಥರ ತೊಂದರೆಗಳೆಲ್ಲ ಕೂಡ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಕಂಡು ಬರುವಂಥ ಸಾಧ್ಯತೆಗಳು ಈ ಒಂದು 18 ತಿಂಗಳ 1.5 ವರ್ಷದಲ್ಲಿ ಇರುತ್ತೆ.
ಅದ್ರ ಜೊತೆಗೆ ಹಣಕಾಸಿನ ವಿಚಾರ ನಾವು ತಗೊಂಡಾಗ ಹಣಕಾಸಿನಲ್ಲೂ ಕೂಡ ಸ್ವಲ್ಪ ಅಡಿಗೆ ತೊಂದರೆ ಇರುತ್ತೆ, ಅಡಚಣೆ ಇರುತ್ತೆ, ಸಾಲ ಮಾಡುವಂಥ ಯೋಗ ಬರ್ಬೋದು. ಮತ್ತು ಕೆಲವು ಆರೋಗ್ಯ ಕೆಟ್ಟುಬಿಟ್ಟು ಕೆಲವು ದಿವಸ ನಾವು ಮನೆಯಲ್ಲಿ ಇರ್ತಕ್ಕಂಥದ್ದು, ಕೆಲವು ಬ್ರೆಡ್ ರೆಸ್ಟ್ ತಗೊಳ್ತಕ್ಕಂಥದ್ದು ಇವು ಸಂದರ್ಭಗಳು ಬರ್ಬೋದು. ಮತ್ತು 8ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ರೋಗಕ್ಕೆ ಕಾರಕನಾಗಿರ್ತಕ್ಕಂಥವ್ರು, ಆದ್ದರಿಂದ ಸ್ಕಿನ್ ಇನ್ಫೆಕ್ಷನ್ ಆಗ್ತದೆ, ಕೆಲವು ಚರ್ಮ ರೋಗಗಳು ಬರ್ತಕ್ಕಂಥದ್ದು, ಅಂದರೆ ಚರ್ಮ ರೋಗಗಳು ಬರೋದು, ಕೂದಲು ಉದುರೋದು, ಇವೆಲ್ಲ ರಾಹುಕೇತುಗಳಿಂದ ಆಗ್ತಕ್ಕಂಥದ್ದು. ಮತ್ತು ಮಾನಸಿಕ ಖಿನ್ನತೆಗೆ ಹೋಗ್ತಕ್ಕಂಥದ್ದು, ಕಣ್ಣಿನ ತೊಂದರೆ ಬರ್ತದೆ, ರಾಹುಕೇತುಗಳಿಂದ ಕಣ್ಣಿನ ತೊಂದರೆ ಬರ್ತದೆ, ಕಿವಿಗೆ ಆಪರೇಷನ್ ಆಗೋದು, ENT ಎಲ್ಲ ಪ್ರಾಬ್ಲಮ್ ಬಂದ್ಬಿಡ್ತದೆ. ರಾಹುಕೇತುಗಳು ಸರಿಯಾಗಿಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ENT ಪ್ರಾಬ್ಲಮ್ ಎಲ್ಲ ಬಂದ್ಬಿಡ್ತದೆ, ಕಣ್ಣು, ಮೂಗು, ಕಿವಿ, ಗಂಟ್ಲು ಎಲ್ಲ ಬರುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಈ ಸಮಯದಲ್ಲಿ ಕೆಲವು ಜನಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಬಂದವರಿಗೆ ಈ ಸಮಯದಲ್ಲಿ ಉಲ್ಬಣಗೊಳ್ಳೋದು ಅಂದರೆ ಇರುತ್ತೆ, ಮೆಡಿಸಿನ್ ತಗೊಂಡಿರಲ್ಲ, ಕಮ್ಮಿ ಆಯಿತು ಅಂತ ಬಿಟ್ಟಿರ್ತಾರೆ, ಮತ್ತೆ ಹೊಸದಾಗಿ ಅದು ಸ್ಟಾರ್ಟ್ ಆಗೋದು, ಈ ಥರ ಸಂದರ್ಭಗಳು ಕೂಡ ಈ ಒಂದು ಕರ್ಕಾಟ ರಾಶಿಯವರಿಗೆ ಇರ್ತದೆ. ಮತ್ತು ಜಲರಾಶಿ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಆ ರಾಶಿಗೆ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥ ಬಲ ರಾಹುಗಿರ್ತದೆ. ಯಾಕೆಂದರೆ ಈ ಹಾವುಗಳಿಗೆ ನೀರಿನಲ್ಲಿ ಬಲ ಜಾಸ್ತಿ ಇರ್ತದೆ, ಭೂಮಿ ಮೇಲೆ ಬಲ ಕಮ್ಮಿ, ಹಾಗಾಗಿ ನೀರಿನಲ್ಲಿ ಅವರಿಗೆ ಬಲಿಷ್ಠರಾಗಿರ್ತಾರೆ. ಜಲರಾಶಿಯಲ್ಲಿ ಯಾವತ್ತೂ ಕೂಡ ಗ್ರಹಗಳು ಬಲಿಷ್ಠರಾಗಿರ್ತಾರೆ. ಮತ್ತು ರಾಹುಕೇತುಗಳು ಸಾಮಾನ್ಯವಾಗಿ ಶನಿ ಮನೆಯಲ್ಲಿ, ಶುಕ್ರನ ಮನೆಯಲ್ಲಿ ಯಾವತ್ತೂ ಬಲಿಷ್ಠರಾಗಿರ್ತಾರೆ. ಈಗ ಶನಿ ಮನೆಗೆ ಅವನು ಬಂದಿರೋದು ಕುಂಭಕ್ಕೆ, ಹಾಗಾಗಿ ತುಂಬ ಬಲಿಷ್ಠರಾಗ್ತಾನೆ. ಯಾರು ರಾಹು ಬಲಿಷ್ಠರಾಗ್ತಾನೆ. ಕೇತು ಅಗ್ನಿ ರಾಶಿಯಲ್ಲಿರೋದು, ಈ ಹಾವುಗಳು ಬೆಂಕಿಯಲ್ಲಿದ್ದರೆ ಹೆಂಗಿರ್ತದೆ, ನೀರಲ್ಲಿದ್ದರೆ ಹೆಂಗಿರುತ್ತೆ, ಭೂಮಿ ಮೇಲೆ ಹೆಂಗಿದ್ರೆ ಹೆಂಗಿರುತ್ತೆ ಅನ್ನೋ ಚಿಂತನೆಯನ್ನು ಮಾಡಿದಾಗ ಸಿಂಹದಲ್ಲಿರೋದು ಸೂರ್ಯ ರಾಶಿ, ಅಲ್ಲಿ ಕೇತು ಬಲ ಕಡಿಮೆನೇ ಇರುತ್ತೆ. ಆದರೆ ಕುಜವತ್ ಕೇತು ಅಂತ ಹೇಳ್ತೀವಿ, ಕುಜನಂತ ಕೇತು ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಅವ್ರ ಫಲ ಅವ್ರು ಕೊಟ್ಟೇ ಕೊಡ್ತಾರೆ. ಯಾವುದು ಕೊಟ್ಟಿದ್ದು ಒಂದು 50% 40% ಫಲವನ್ನು ಕೊಡ್ತಾರೆ. ಹಾಗಾಗಿ ಇವರು ಭಾಳ ಜಾಗ್ರತೆ ವಹಿಸಬೇಕು. ಅಷ್ಟಮ ಸ್ಥಾನ ಒಳ್ಳೆಯದಲ್ಲ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋಡಬೇಕಂದ್ರೆ ರಾಹುಕೇತು ಬಹಳ ಮುಖ್ಯವಾದ ಪಾತ್ರವನ್ನು ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ, ಸಂತಾನಕ್ಕೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಕಾರಣ ಈ ವಿವಾಹ ವಿಳಂಬ ಆಗೋದು, ವಿವಾಹ ಪ್ರತಿಬಂಧಕ ಆಗೋದು, ಕಳತ್ರ ದೋಷ ಬರೋದು, ಪೂರ್ವಾಹಿತ ಕರ್ಮದಿಂದ ತೊಂದರೆ ಬರೋದು, ಹಿಂದಿನ ಪೂರ್ವಜರಿಗೆ ಮೋಕ್ಷ ಸಿಗದೇ ಇರೋದು, ಇವೆಲ್ಲವೂ ಕೂಡ ರಾಹುಕೇತುವನ್ನು ನಾವು ಚಿಂತನೆಯನ್ನು ಗಣನೆಯನ್ನು ಮಾಡೋದ್ರಿಂದ ಅವರು ಕೂಡ ಭಾಳ ಜಾಗ್ರತೆ ವಹಿಸಬೇಕು. ಈ ಕರ್ಕಾಟ ರಾಶಿಯವರು ಎಷ್ಟು ಜಾಗೃತರಾಗಿರ್ತಾರೋ ಅಷ್ಟು ಒಳ್ಳೆಯದು. ಏನೋ ಬಿದ್ದು ಮಾಡ್ಕೊಳ್ಳೋದು ಅದು ಸಣ್ಣ ಪುಟ್ಟದೆಲ್ಲ ಇದ್ದರೆ ನಾವು ಜಾಗ್ರತೆ ಇರೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳು ಇದೆ. ಪರಿಹಾರ ಮಾಡ್ಕೊಂಡು ಎಲ್ಲದೂ ಪರಿಹಾರ ಆಗಿಬಿಡುತ್ತೆ ಅಂತಲ್ಲ, ತಲೆ ಮೇಲೆ ಬೀಳೋದು ಕಾಲ ಮೇಲೆ ಬೀಳುತ್ತೆ, ಅದು ಆಗೋದೇ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ಜಾಗ್ರತೆಯೇ ಮುಖ್ಯ. ಎಲ್ಲದಕ್ಕೂ ಸಾಮಾನ್ಯವಾಗಿ ನಾವು ಮುಂದೇನಾಗುತ್ತೆ ತಿಳ್ಕೊಂಡಿದ್ವಿ, ಈ ಥರ ಹೋಗಬೇಕು ಅಂತ ಒಳ್ಳೆ ಎಚ್ಚರ ಇಟ್ಕೊಂಡು ದೇವ್ರನ್ನ ಮುಂದೆ ಹೋದರೆ ಆ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಸಾಮಾನ್ಯವಾಗಿ ಅವರಿಗೆ ಮಧ್ಯಮ ಫಲ ಅಂತ ಹೇಳ್ಬೋದು. ತುಂಬ ಕೆಟ್ಟದಿದೆ ಅಂತ ನಾವು ಯಾರಿಗೂ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಜಾತಕ ಅನ್ನೋದು ಇನ್ನೊಂದು ಇರುತ್ತೆ. ಆ ಜಾತಕದ ಫಲ ಚೆನ್ನಾಗಿದ್ರೂ ಕೂಡ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹಾಗಾಗಿ ಇವರು ಮಧ್ಯಮ ಫಲ ಅಂತ ಹೇಳಬೇಕು. ಓಕೆ ಗುರುಜಿ, ಇನ್ನು ರಾಹುಕೇತು ದೋಷ ನಿವಾರಣೆಗೆ ಯಾವ ದೇವರ ಒಂದು ಮೊರೆ ಹೋದರೆ ಒಳ್ಳೆಯದಾಗುತ್ತೆ ಅಂತ? ಈಗ ರಾಹುವಿನ ಸಮಸ್ಯೆ ಇರತಕ್ಕಂಥವ್ರು, ಈಗ ನಾವು ಕಟಕ ರಾಶಿ ತೊಗೊಂಡ್ರೆ ಎರಡು ಗ್ರಹಗಳು ಪ್ಲಾನೆಟರಿ ಪೊಸಿಷನ್ ತೊಂದರೆ ಇದೆ. ಹಾಗಾಗಿ ರಾಹು ನಾವು ಕಟಕ ರಾಶಿ ತೊಗೊಂಡ್ರೆ 8ನೇ ಮೇಲೆ ಅಂತ ರಾಹು ದುರ್ಗಿ ಆರಾಧನೆ ಮಾಡಬೇಕು. ದ್ವಿತೀಯದಲ್ಲಿ ಕೇತು ಗಣೇಶನ ಆರಾಧನೆ ಮಾಡಬೇಕು. ದುರ್ಗಾ ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಇವರು ಸರ್ವ ಕಷ್ಟಗಳು ಪರಿಹಾರ ಆಗ್ತದೆ. ಯಾವುದೇ ರೀತಿ ರಾಹುಕೇತುಗಳ ಪ್ರಾಬ್ಲಮ್ ಬರೋದಿಲ್ಲ ಅವರು. ಓಕೆ, ಸರಿ ಗುರುಜಿ. ಕಟಕ ರಾಶಿಯಲ್ಲಿ ರಾಹುಕೇತು ಯಾವ ರೀತಿ ತಮ್ಮ ಪ್ರಭಾವವನ್ನು ಬೀರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.